ಬೇಗ ಬಡ್ಸೆ, ಆಫೀಸಿಗೆ ಲೇಟ್ ಆಗತ್ತೆ. ಅಯ್ಯೋ ಬರೋರ್ಗು ಇರ್ರಿ, ಅವಳಿಗೆ ಬೇರೆ ಡಬ್ಬಿ ಕಟ್ಬೇಕು, ಇವನು ರೆಡಿಯಾಗಿ ಕೂತಿದ್ದಾನೆ. ಇರಿ ತಗೊಳ್ಳಿ. ಮಾಮ ನಮಿತಾ, ತಿಂಡಿ ಲೇಟ್ ಆಗತ್ತೆ. ಅಪ್ಪ ನಂಗೆ ತಿಂಡಿ ಬೇಡಪ್ಪ, ನಾನು ಡಯಟಲ್ಲಿ ಇದ್ದೀನಿ, ಗೊತ್ತಲ್ವಾ ನಿಮಗೆ, ಕಾಂಟೆಸ್ಟಿಗೆ ರೆಡಿ ಆಗ್ತಿರೋದು. ಅದೇನ್ ಡಯಟ್ ಅಂತ ಯಾವಾಗ್ಲೂ ಏನೇ ಮಹಾ ದಪ್ಪ ಇದೆಯಾ ನೀನು? ಸರಿ ಡಬ್ಬಿನಾದ್ರೂ ತಗೊಂಡು ಹೋಗೆ, ಹಾಗೆಲ್ಲ ಉಪವಾಸ ಇರಬಾರ್ದು. ನಂಗೆ ಡಬ್ಬಿನೂ ಬೇಡಮ್ಮ, ವೇಟ್ ಜಾಸ್ತಿ ಆದ್ರೆ ನಾನು ಇಷ್ಟು ದಿನ ಹಾಕಿದ ಎಫರ್ಟ್ ಎಲ್ಲ ವೇಸ್ಟ್ ಆಗತ್ತೆ. ಮಾ ನೀನೊಂದು ಸ್ವಲ್ಪ ಸುಮ್ಮನಿರ್ತೀಯಾ? ನೀನು ಈ ಥರ ಉಪಚಾರ ಮಾಡೋಳನ್ನ ತಲೆ ಮೇಲೆ ಕೂಡ್ಸ್ಕೊಂಡಿರೋದಕ್ಕೆ ಅವಳು ಹಿಂಗೆ ಆಡ್ತಾ ಇರೋದು. ಏಯ್ ನಮಿತಾ, ನಿನಗೆ ಅಂತ ಅದು ಯಾವುದೋ ಗಿಫ್ಟ್ ಬಂದಿದೆ ನೋಡು, ಅಲ್ಲಿ ಸೋಫಾ ಮೇಲೆ ಇಟ್ಟಿದ್ದೀನಿ. ನನ್ಗ ಯಾರೋ ಕಳ್ಸಿದ್ದು? ಯಾವನು ಗೊತ್ತು? ಅವನು ಯಾವನೋ ಸೀಕ್ರೆಟ್ ಅಡ್ಮೈರರ್ ಸಿ ಅಂತೆ. ನೀನೇ ಹೋಗಿ ಚೆಕ್ ಮಾಡ್ಕೊ, ಇದೇನು ಹೊಸದಾ ಗಿಫ್ಟ್ಗಳು ಬರೋದು? ಎಂತೆಂತ ಲೂಸ್ಗಳು ಇರ್ತಾರೆ ನೋಡು. ಸರಿ, ನನ್ಗೆ ಇವಾಗ ಟೈಮ್ ಇಲ್ಲ, ಕಾಲೇಜಿಂದ ಬಂದ್ಮೇಲೆ ನೋಡ್ತೀನಿ. ಏಯ್ ಏನು ಹೊರಟ್ಬಿಟ್ಯಾ? ನಾನು ಬರ್ತೀನಿ, ತಡಿಯೋ ನಿಮಿಷ. ಏಯ್ ನಿನ್ ಪಾಡಿ ನೀನ್ ಹೋಗೋ, ನಾನು ನನ್ನ ಫ್ರೆಂಡ್ ಪೂಜಾ ಜೊತೆ ಹೋಗ್ತೀನಿ. ಬಾಯ್. ಬಾಯ್ ಮಗಳೇ. ಬಾಯ್ ಪಾಪ. ಹುಷಾರ್ ಕಣೆ. ಓಕೆ ಮಮ್ಮಿ, ಬಾಯ್. ನಮಿತಾ, ಫ್ಯಾಷನ್ ಶೋಗೆ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಬೇಕಿತ್ತಲ್ಲ, ಹೋಗಿ ಸೆಲೆಕ್ಟ್ ಮಾಡ್ಕೊ ಬನ್ನಿ. ಸರ್ ಅದಕ್ಕೇನಂತ ನಾನೇ ಕರ್ಕೊಂಡು ಹೋಗ್ತೀನಿ ಬಿಡಿ. ಹೋಗು ಅಂದ ತಕ್ಷಣ ಹೋಗೋದಲ್ಲ, ಕಾಲೇಜ್ ಮುಗಿಸ್ಕೊಂಡು ಹೋಗಿ. ಹಾಯ್ ನಮಿತಾ. ಹಾಯ್. ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಏನಿಲ್ವೇ, ಫ್ಯಾಷನ್ ಶೋಗೆ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಬೇಕಿತ್ತು. ಅದನ್ನೇ ಸರ್ ಜೊತೆ ಮಾತಾಡ್ತಿದ್ವಿ ಅಷ್ಟೇ. ಸರಿ ಬಿಡಿ ಸರ್, ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಏಯ್ ನಿನಗೆ ಲೇಡೀಸ್ ಡ್ರೆಸ್ ಬಗ್ಗೆ ಏನೋ ಗೊತ್ತು, ನಾನು ಪೂಜಾ ಕರ್ಕೊಂಡು ಹೋಗ್ತೀನಿ. ನಾನಾ? ಡಿಸೈನರ್ ಹತ್ರನಾ? ನಡಿಯೇ, ಫ್ಯಾಷನ್ ಕಾಸ್ಟ್ಯೂಮ್ ನೋಡೋದ್ರಿಂದ ನಿನ್ ಮಡಿ ಏನ್ ಹಾಳಾಗಲ್ಲ. ಸರಿ ಬೇಗ ಆರ್ಡರ್ ಕೊಡಿ, ಇಲ್ಲಾಂದ್ರೆ ಡೆಲಿವರಿ ಲೇಟ್ ಮಾಡ್ಬಿಡ್ತಾರೆ. ಮತ್ತೆ ನಾನು? ನೀನು ಕ್ಲಾಸ್ಗೆ ಹೋಗು, ನಾನು ಪೂಜಾ ಬಂಕಾಕ ಹೋಗಿ ಬರ್ತೀವಿ. ಹೇಗಿದ್ರು ಸರ್ ಕ್ಲಾಸ್ ಮಧ್ಯಾಹ್ನ ತಾನೇ ಇರೋದು, ಅಷ್ಟಲ್ಲಿ ಬಂದ್ಬಿಡ್ತೀವಿ. ಸರ್ಗಳು ಬೇಡ. ಸರಿ ಆಯ್ತು. ನಮಿತಾ, ನನಗೆ ಡಿಸೈನು ಫ್ಯಾಷನು ಇದ್ಯಾವುದು ಗೊತ್ತಿಲ್ವೇ? ಏ ಹೋಗಿ ಗುಬಾಡ್, ನಿನ್ ಜೊತೆ ಯಾರು ಹೋಗ್ತಾರೆ? ನಾನು ಇನ್ನೊಂದು ಮಿಕ ಹುಡುಕಿದೀನಿ, ನೀನ್ ಸುಮ್ಮನೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡು. ಇನ್ಯಾರ ಜೊತೆ ಹೋಗ್ತೀಯೆ? ವಿಕ್ರಾಂತ್ ಕೂಡ ಕ್ಲಾಸಿಗೆ ಹೋದಾ? ಅಯ್ಯೋ ಅವನ ಹತ್ರ ದುಡ್ಡೇಲಿದೆ, ಬರೀ ಶೋಕಿ ಅಷ್ಟೇ. ನಿಶ್ಚಯ ಬರ್ತಾ ಇದ್ದಾನೆ ನನ್ನ ಪಿಕ್ ಮಾಡೋದಕ್ಕೆ. ಎಲ್ಲಾದ್ರೂ ಲಾಂಗ್ ರೈಡ್ ಹೋಗೋಣ ಅಂತಿದ್ದ, ಪೆಂಡ್ ಮಾಡೋದಕ್ಕೆ ರೆಡಿ ಆಗಿದ್ದಾನ ಅವನು. ಅಯ್ಯೋ ನಿನ್ನ, ಎಷ್ಟು ಬಾಯ್ ಫ್ರೆಂಡ್ ಜೊತೆ ತಿರ್ಗಾಡ್ತೀಯ ನೀನು? ಒಂದು ಲಿಮಿಟ್ ಬೇಡವಾ? ಸರಿ ನಾನು ಹೊರಡ್ತೀನಿ, ನನಗೆ ಲೇಟ್ ಆಯ್ತು, ಬಾಯ್. ಹಾಯ್ ಸ್ವೀಟ್ ಹಾರ್ಟ್. ನೋಡೋಣ. ಲೋ, ನಿಮ್ಮ ಅಕ್ಕ ಅಲ್ವೇನದು? ಎಲ್ಲಿ ಹೇಳ? ಅದೇನ ಕೈ ಕೈಲಿ ಹಿಡ್ಕೊಂಡು ಹೋಗ್ತಾರೆ. ಏ ಫ್ರೆಂಡ್ ಇರ್ತಾರಲ್ಲ, ಫ್ರೆಂಡ್ ಇರ್ತಾರೆ. ಏನಿದು ಪಾರ್ಕಲ್ಲಿ ಸಂಜೆ ಪಬ್ಗೆ ಹೋಗೋಣ? ಪಬ್ಬಲ್ಲೆಲ್ಲ ಇದ್ದಿದ್ದೆ. ಹಲೋ. ಹಲೋ ನಮಿತಾ, ಪೂಜಾ ಜೊತೆ ಹೋಗ್ತೀನಿ ಅಂದೆ, ನೋಡ್ರೆ ಅವಳು ಇಲ್ಲೇ ಇದ್ದಾಳೆ. ಹ್ಞೂ, ನಿನ್ ಮುಂದೆ ಬರ್ತೀನಿ ಎಂದು ನೀನ್ ಹೋಗ್ತಿದ್ದಂಗೆ ಬರಲ್ಲ ಅನ್ಬಿಡೋದ? ಹೌದಾ? ಮತ್ತೆ ನನ್ನನ್ ಕರಿಯತ್ತಾನೆ ಅನ್ಕೊಂಡೆ, ಆದ್ರೆ ನನ್ಗೋಸ್ಕರ ನೀನೇ ಕ್ಲಾಸ್ ಮಿಸ್ ಮಾಡ್ಕೋತೀಯ ಅಂತ ಕರೀಲಿಲ್ಲ. ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಏ ಪೂಜಾ, ಈ ಗ್ರೂಪ್ ಅಲ್ಲಿ ನೀನೊಂದ್ ಕಪ್ಪು ಚುಕ್ಕೆ ಕಣೆ. ನಿನ್ ಲೈಫಲ್ಲಿ ಎಂಜಾಯ್ಮೆಂಟೇ ಇಲ್ವಲ್ಲ, ಅದ್ ಹೇಗಿರ್ತೀಯ? ಅವಳ ಬಗ್ಗೆ ಏನೇ ಹೇಳ್ತೀಯ, ಅವಳು ವೇಸ್ಟ್ ಕಣೆ. ಬಿಸಿ ಬಿಸಿ ಬಾದಾಮಿ ಹಾಲು ರೆಡಿ ರೆಡಿ. ಥ್ಯಾಂಕ್ ಯು. ಇದು ನಿಮ್ಗೆ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು.
ತಗೊಳ್ಳಿ ತಗೊಳ್ಳಿ. ಸರಿ ಹೋಗಿ 5 ಮಸಾಲೆ ದೋಸೆ ತಗೊಂಬ. ಹನ್ನೆರಡು ಗಂಟೆ ಆಯ್ತು ರೀ, ಇಷ್ಟೊತ್ತಾದ್ರೂ ಮಗಳು ಮನೆಗೆ ಬಂದಿಲ್ಲ. ಬರ್ತಾಳೆ ಬಿಡೆ, ಅವಳೇನು ಸಣ್ಣ ಮಗುನಾ? ನೀನು ಸುಮ್ಮನೆ ಟೆನ್ಷನ್ ಆಗ್ಬೇಡ. ರೀ, ಅವಳು ವಯಸ್ಸಿಗೆ ಬಂದಿರೋ ಮಗಳು ಮಧ್ಯರಾತ್ರಿ 12 ಗಂಟೆ ಆದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ತಾಯೋದೊಳಗೆ ಟೆನ್ಷನ್ ಆಗಲ್ವಾ? ಅವಳು ನನ್ನ ಮಗಳ ಕಣೆ, ಅವಳನ್ನ ಕಾಪಾಡ್ಕೊಳ್ಳೋ ಶಕ್ತಿ ಅವಳಿಗಿದೆ. ನೀನು ಸುಮ್ಮನೆ ಟೆನ್ಷನ್ ಆಗ್ಬೇಡ. ನೀನು ಟೆನ್ಷನ್ ಆಗಿ ಸುಮ್ಮನೆ ನನಗೂ ಟೆನ್ಷನ್ ಕೊಡ್ಬೇಡ. ನನಗೆ ನಿದ್ದೆ ಬರ್ತಾ ಇದೆ. ಯಾಕೆ ಇಷ್ಟೊತ್ತು? ಏನಮ್ಮ ನೀನು ಇನ್ನು ಮನೆ ಒಳಗಡೆನೆ ಬಂದಿಲ್ಲ, ಆಗ್ಲೇ ಶುರುನಾ? ಒಳಗ್ ಬರೋದಿಕ್ ಬಿಡು. ಮೆಡಿಟೇಷನ್ ಕ್ಲಾಸ್ ಲೇಟ್ ಆಯ್ತು. ಅದ್ಯಾ ಮೆಡಿಟೇಷನ್ ಕ್ಲಾಸ್ ಇಷ್ಟೊತ್ತವರೆಗೂ? ಸ್ವಾಮಿ ಯೋಗಾನಂದ್ರದು, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇರು, ಸಿಗರೇಟ್ ವಾಸನೆ ಇದ್ಯಾವಾಗ ಕಲ್ತ್ಕೊಂಡ್ಯೆ? ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹರಾಜಾಕ್ಬೇಕು ಅಂತಿದ್ಯಾ ನೀನು? ಅಮ್ಮ ಪ್ಲೀಸ್, ನಿನ್ ಎಂಕ್ವೈರಿ ಏನಿದ್ರು ಬೆಳಗ್ಗೆ ಇಟ್ಕೋ, ನನಗೆ ಇವಾಗ ನಿದ್ದೆ ಬರ್ತಿದೆ. ಸೀಕ್ರೆಟ್ ಅಡ್ಮೈರರ್ ಸಿ, ಯಾರಪ್ಪ ಇದು? ಇಷ್ಟು ದಿನ ಮನೆಗೆ ಗಿಫ್ಟ್ ಕಳಿಸ್ತಾ ಇದ್ದ, ಇವಾಗ ಕಾಲೇಜಿಗೂ ಕಳ್ಸೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ಇರಿ ಯಾರು ಅಂತ ನೋಡ್ತೀನಿ. ಕೃಷ್ಣಮೂರ್ತಿ ಕಣೆ, ಇವನ್ ಯಾರು? ಇನ್ನು ದ್ವಾಪರ ಯುಗದಲ್ಲೇ ಇದ್ದಾನೆ ಅನ್ಸಿದೆ. ಏ, ನಿನ್ನೆ ನಿನ್ ತಮ್ಮ ದರ್ಶನ್ ಕಾಲ್ ಮಾಡಿದ್ದ ಕಣೆ. ಏನಂತೆ? ನಿನ್ ಮೇಲೆ ಲವ್ ಆಗಿದ್ಯಾ ಅಂತ ಅವನ್ಗೆ? ಥೂ, ಅವ್ನು ನನ್ನ ತಮ್ಮನ ತರ ಕಣೆ. ನಿನ್ನೆ ನೀನು ಎಲ್ಲಿಗೆ ಹೋಗಿದ್ದೆ? ರಾತ್ರಿ ಆದ್ರೂ ನೀನು ಮನೆಗೆ ಹೋಗಿಲ್ಲಂತೆ. ಓ ಅದಾ, ನಿಶ್ಚಯ ಜೊತೆ ಹೋಗಿದ್ದೆ. ಇರೀರಿ 1 ನಿಮಿಷ ನೋಡೆ ಹೇಗಿದ್ದಾನೆ. ಅಯ್ಯೋ ನಿನ್ನ ಕೇಳ್ತೀನಲ್ಲ, ಹೋಗಿ ಹೋಗಿ ನೋಡ್ರೆ ಹೇಗಿದ್ದಾನೆ. ಸಕ್ಕತ್ತಾಗಿದ್ದಾನೆ. ನಾಳೆ ಇವನ್ ಜೊತೆ ಡೇಟಿಂಗ್ ಹೋಗ್ತಾ ಇದ್ದೀನಿ. ಏನೇ ನೀನು? ಓ ಯೋಗೇಶ್ ಕಾಲ್, ನಿನ್ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕಿತ್ತು. ನಂದಿ ಹಿಲ್ಸ್ಗೆ. 1 ನಿಮಿಷ. ಹಲೋ ಯೋಗಿ. ಹಾ ಬಂದ? ಹಾ ಇಲ್ಲೇ ಕ್ಯಾಂಟೀನಲ್ಲಿ ಇದ್ದೀನಿ, 1 ನಿಮಿಷ ಬಂದೆ. ಓಕೆ ಬಾಯ್ ಗರ್ಲ್ಸ್. ಏ ತಡಿಯೇ, ಯಾವಾಗ ಇವಳಿಗೆ ಬುದ್ಧಿ ಬರುತ್ತೇನೋ. ಸರಿ ಸರಿ ನಡಿಯೋ, ಕ್ಲಾಸ್ ಹೋಗೋಣ. ಅಲ್ಲ, ಏನು ಆರ್ಡರ್ ಮಾಡಿದೆ ಹಾಗೆ ಹೊಟ್ಟೋದ್ರಲ್ಲ. ಲೋ ಏನಲ್ಲೋ, ಕ್ಲಾಸಲ್ಲಿ ಒಂದು ಅಟೆಂಡೆನ್ಸ್ ಇಲ್ವಲ್ಲ ನಂದು. ಏಯ್ ಕ್ಲಾಸ್ಗೆ ಹೋದ್ರೆ ಅಟೆಂಡೆನ್ಸ್ ಕೊಡೋದು, ಸುಮ್ಮನೆ ಕೊಡಲ್ಲ. ಇನ್ನೊಂದು ವರ್ಷ ಹಿಂಗೆ ಇರು, ಏನಾಗುತ್ತೆ? ಚಿನ್ನ, ದಿನಕ್ಕೆ ನಿಮ್ಮ ಅಕ್ಕನ ರೇಟ್ ಎಷ್ಟು? ಏಯ್ ಯಾವನ ಹತ್ರ ಮಾತಾಡ್ತಾ ಇದೀಯ ನೀನು? ಸೀನಿಯರ್ ಇಲ್ಲಿದ್ದೀವಿ, ಏನ್ ಎಗರಾಡ್ತಾ ಇದೀಯಾ? ಲೋ ಬೇಡ ಕಣೋ, ಸುಮ್ಮನೆ ಸೀನಿಯರ್ಸ್ ಮೇಲೆ ಕೈ ಮಾಡ್ಬೇಡ, ಪ್ರಾಬ್ಲಮ್ ಆಗುತ್ತೆ. ನಮ್ ಜೊತೆ ಇಟ್ಕೊಂಡ್ರೆ ಗೊತ್ತಲ್ಲ. ಏನ್ ಬಾರಿ ಮರ್ಯಾದೆ ಪುರುಷೋತ್ತಮ, ನಿಮ್ ಮಕ್ಕಳು ನೋಡಿದ್ರೆ ದಿನಕ್ಕೊಬ್ಬನ ಜೊತೆ ನಾಯಿ ತರ ಸುತ್ತಾ ಇರ್ತಾಳಲ್ಲ. ಅಣ್ಣ ಆಯ್ತು ಅಣ್ಣ, ಸಾರಿ ಅಣ್ಣ, ಬಿಟ್ಬಿಡಿ ಅಣ್ಣ. ಲೇ ಮಗ, ನಾಳೆ ನೋಡ್ಕೊಳ್ಳೋಣ, ಪಿಕ್ಚರ್ ಲೇಟ್ ಆಗುತ್ತೆ, ಬಾರೋ. ನಾನಾ ಅವಳ ಎರಡರಲ್ಲಿ ಒಂದು ಡಿಸೈಡ್ ಆಗ್ಬೇಕು ಇವತ್ತು.
ಕ್ರಿಕೆಟ್ ಹಾಕೆ. ಹಾಯ್ ಪಾ. ಹಾಯ್ ಮಾ. ಹಾಯ್. ಹಾಯ್ ದರ್ಶು. ಯಾಕಮ್ಮ ಯಾಕೆ ಲೇಟು? ಕಂಬೈ ಸ್ಟಡಿ ಪಾ. ಅಮ್ಮ ಅದೇನು ಯಾವಾಗಲೂ ಸೀರಿಯಲ್ ನೋಡ್ತಿರ್ತೀಯ? ಚಾನಲ್ ಚೇಂಜ್ ಮಾಡಮ್ಮ. ಇದು ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಆಗ್ತಾರೆ, ಆಮೇಲೆ ನೋಡ್ಕೋ. ದಿನ ಇದ್ದೇ ಆಗೋಯ್ತು ನಿಮ್ಮದು. ನನ್ನ ಟಿ ವಿ ನೋಡೋಕ್ಕೆ ಬಿಡಲ್ವಲ್ಲ ನೀವು ಅಲ್ವೇ? ಒಂದು ಅರ್ಧ ಗಂಟೆ ಎಂಟರ್ಟೈನ್ಮೆಂಟ್ಗೆ ಅಂತ ಕೂತ್ಕೊಂಡ್ರೆ ಅದಕ್ಕೂ ಕಲ್ಲಾಗ್ತೀರಾ. ಹೋಗು, ನಾನು ಮಲ್ಕೋತೀನಿ. ಊಟ ಮಾಡ್ಕೊಂಡು ಹೋಗೆ. ಆಯ್ತು ಮಾ, ಬೇಡ. ಸಾರಿ ಕಣೋ, ಇಂಟರ್ನೆಟ್ಸ್ ನಡೀತಿತ್ತಲ್ವಾ, ನಿನ್ನ ಕಾಲ್ಸ್ ನೋಡೋದಕ್ಕಾಗಲಿಲ್ಲ, ಸಾರಿ. ಸರಿ ನೀನೇ ಹೇಳು, ಯಾವಾಗ ಮೀಟ್ ಆಗೋಣ? ಅಕ್ಕ ಏನು? ಫೋನ್ ಕಟ್ ಮಾಡು. ಯಾಕೆ? ಫೋನ್ ಕಟ್ ಮಾಡು ಒಂದೇ. ಓಕೆ, ಆಮೇಲೆ ಮಾಡ್ತೀನಿ, ಬಾಯ್. ಏನೋ ಬೆಳಗ್ಗೆ ಆ ಯೋಗೇಶ, ಇವಾಗ ಇವನ್ ಯಾವನೋ. ಕೊಡ ಇಲ್ಲಿ ಫೋನು, ಕೊಡ. ಬಿಡ, ಒಳ್ಳೆ ಮಿಡಲ್ ಏಜ್ ಸೆಂಟಿ ತರ ಆಡ್ಬೇಡ. ಇದೊಳ್ಳೆ ಚೆನ್ನಾಗಿದೆ. ನಾನು ಯೋಗೇಶ್ ಜೊತೆ ಓಡಾಡೋದಕ್ಕೂ ನಿನ್ ಫ್ರೆಂಡ್ಸ್ ನಿನ್ನ ಆಡ್ಕೊಳ್ಳೋದಕ್ಕೂ ಏನೋ ಸಂಬಂಧ? ನಾನು ನಿನ್ ತಮ್ಮ. ಅಪ್ಪ ನೋಡಿದ್ರೆ ನಿನ್ನ ಮಗಳು ಮಗಳು ಅಂತ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಹಿಂಗೆ ಕಣ್ಕಂಡವ್ರ ಜೊತೆ ಲಲಿತಾ ಇದೆಯಾ? ಇದು ನನ್ನ ಲೈಫು, ನನ್ನ ಇಷ್ಟ. ನನ್ಗೆ ಹೇಗ್ ಬೇಕೋ ಹಾಗಿರ್ತೀನಿ. ನಿನಗೆ ಇಷ್ಟ ಇದ್ರೆ ನನ್ನ ಅಕ್ಕ ಅಂತ ಹೇಳ್ಕೊ, ಇಲ್ಲ ಅಂದ್ರೆ ಬೇಡ. ನನ್ಗೇನು ನಷ್ಟ ಇಲ್ಲ. ಆಯ್ ಬಾಲ ಯಾವತ್ತಿದ್ರು ಡೊಂಕೆ. ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ. ಇನ್ನೊಂದು ಗಿಫ್ಟಾ? ಯಾರಪ್ಪ ಇದು? ಅದ್ಬಿಡೆ, ನೆನ್ನೆ ಡೇಟಿಂಗ್ ಹೋಗಿದ್ದಲ್ಲ, ಹೇಗೆ ಇತ್ತು? ಅಯ್ಯೋ, ಒಂದಿನ ಅವನ ಜೊತೆ ಓಡಾಡೋದಕ್ಕೆ ಮದ್ವೆ ಆಗು ಅಂತಾನೆ ಕುತ್ಕೊಂಡ್ಬಿಟ್ಟಿದ್ದ. ನಾನು ಅವ್ನ ನಂಬರೇ ಡಿಲೀಟ್ ಮಾಡ್ಬಿಟ್ಟೆ. ಏನೇ ನೀನು ಇಷ್ಟೊಂದು ಆಟ ಆಡ್ತೀಯಾ? ಅಯ್ಯೋ, ಲೈಫ್ ಅಂದ್ರೆ ಹಿಂಗೆ ಕಣೆ. ಸರಿ ಅದ್ ಬಿಡು, ಗಿಫ್ಟ್ ಯಾರು ಕಳ್ಸಿದ್ದು? ಮೋಸ್ಟ್ಲಿ ಕ್ಯಾಂಟೀನ್ ಹುಡುಗನೇ ಇರ್ಬೇಕು ಕಣೆ.